ಜಗಣ ಹೇಳಿ ಜಗಣ, ಹೇಗೆ ಅನ್ನಿಸ್ತು ಇದು ಆಕ್ಟು? ಎಕ್ಸ್ಟ್ರಾರ್ಡನರಿ. ಎಸ್, ಈ ತಮಾಷೆ ಇದೆಯಲ್ಲ ಎಲ್ಲರ ಮನೇನೂ ನಡೆಯುತ್ತೆ. ಅದಕ್ಕೆ ಪಾಪ ಮಕ್ಕಳಿಗೆ ಎಷ್ಟು ಮುಜುಗರ ಅಂದ್ರೆ, ಪಾಪ ನನ್ನ ಮೊಮ್ಮಗ ಅವನಿಗೆ 5 ವರ್ಷ, ಅವನಿಗೂ ಆನ್ಲೈನು ಅಂತ ಮಾಡ್ಬಿಟ್ಟಿದ್ದಾರೆ. ಅದು ಏನು ಡಿಸೆಂಟಾಗಿ ಕೂತಿರುತ್ತೆ ಗೊತ್ತಾ, ಅಯ್ಯೋ ಅನ್ಸುತ್ತೆ ಅದು ನೋಡಿದೆ. ನಾನು ಹಿಂಗೆ ಹೋಗ್ಬಿಟ್ಟು ಅಂತಂದ್ರೆ ಅವನು ಮಾತಾಡ ಏನು ಮಾತಾಡ ಹಿಂಗಂತಾನೆ. ನೋಡು ಟೀಚರ್ ಬರೀ ಮೈಮಲ್ಲೇ ಆಕ್ಷನ್ ತೋರಿಸ್ತಾ ನಾನು ಬೇರೆ ರೇಗ್ಸೋದು ಅವನಿಗೆ. ಪಾಪ ಚೆನ್ನಾಗಿತ್ತು ಅಂತ ಮಜವಾಯಿತು. ಸೇಮ್ ಇದೇ ಎಕ್ಸ್ಪೀರಿಯನ್ಸ್ ನಮ್ಗೆ ಆಗಿದೆ. ಆ ಒಂದು ಇದನ್ನ ಇಟ್ಕೊಂಡು ಒಂದು ಟೀಚರ್ ಆಗಿ ನಯನ, ನಾನು ಹೇಳ್ತೀನಲ್ಲ, ಫಂಟಾಸ್ಟಿಕ್. ಕಲಾವಿದೆ ಪರಕಾಯ ಪ್ರವೇಶ ಮಾಡಿಬಿಟ್ರೆ ಆ ಪಾತ್ರವೇ ತಾನಾಗ್ತಾರೆ ಅಂತ ಹೇಳ್ತಾರಲ್ಲ, ಅದು ಶಿ ಡಿಡ್ ಇಟ್. ಏನ್ ಮಜಾ ಇದೆ ನೋಡಿ. ಪಾಪ ಅವ್ರು ಯಾರೋ ಪಾಠ ಮಾಡ್ತಾರೆ, ಬಂದ್ಬಿಟ್ಟು ಎದುರುಗಡೆ ಚಡ್ಡಿ ಹಾಕೊಂತ ಇದ್ರೆ ಅವ್ರಿಗೆ ಏನ್ ಆಗ್ಬೋದು ರಿಯಲ್ ಆಗಿ ಲೈಫಲ್ಲಿ. ಆಮೇಲೆ ಚೈನಾ ಅಂದಿದ ತಕ್ಷಣ ಅವನು ನಿಜವಾಗ್ಲೂ ನೀನ್ ಏನ್ ಬೈಕೊಂಡಿದ್ಯಾ, ನಾನು ಅದಕ್ಕಿಂತ 100ರಷ್ಟು ಬೈದಿದ್ದೀನಿ. ನಾನು ನಿಜವಾಗ ಅದ್ಭುತವಾಗಿ ಮಾಡಿದೆ. ನೀನು ಏನು ಬಬ್ರುವಾನ ರೇಂಜ್ಗೆ ಚೈನಾ ಹೆಸರು ಹೇಳ್ಬಿಟ್ರೆ. ಇನ್ನು ಅವನು ಮಗನ ಪಾತ್ರ ಚೆನ್ನಾಗಿದೆ ಕಣ. ನೀನ್ ಸೇಮ್ ನಿನ್ನ ಪರ್ಸನಾಲಿಟಿಗೆ ಒಂದು 8ನೇ ಕ್ಲಾಸ್ ಹುಡುಗ ಇದ್ದಂಗೆ ಇದ್ದೆ. ಚೆನ್ನಾಗಿ ಮಾಡಿದೆ ನೀನು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ನಂಗೆ ಎಲ್ಲರಿಗಿನ್ನ ತುಂಬ ಖುಷಿಯಾಗಿತ್ತು ಅಂದರೆ, ಇಂಥ ಒಂದು ತ್ರಿಪುರ ಸುಂದರಿ ನೋಡಕ್ ಸಾಧ್ಯ, ಅಷ್ಟು ಕ್ಯೂಟ್ ಆಗಿದ್ದೆ ನೀನು ತುಂಬ ಚೆನ್ನಾಗಿ ಮಾಡಿದೆ. ರಕ್ಷಿತಾ ಮೇಡಮ್, ನಿಮ್ಗೆ ಇದ್ರದ್ದು ಎಕ್ಸ್ಪೀರಿಯನ್ಸ್ ಈಗ ಆಗಿದ್ಯಾ? ಸೂರ್ಯನ ಇರಿಟೇಟಿಂಗ್. ಫಸ್ಟ್ ಫೋನ್ ಬೇಕು ಅಂತ ಹೇಳ್ದ, ಫೋನಲ್ಲೇ ಎಲ್ಲ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ಬೋದು ಅಂತ ಹೇಳ್ದ. ಮತ್ತೆ ಫೋನ್ ಆಗಲ್ಲ, ನಂಗೆ ಲ್ಯಾಪ್ಟಾಪ್ ಕೊಡಿಸಿ ಅಂತ ಹೇಳ್ದ. ಮತ್ತೆ ಅವನಿಗೆ ಲಾಕ್ಡೌನಲ್ಲಿ ಲ್ಯಾಪ್ಟಾಪ್ ಕೊಡಿಸಿದ್ದಾಯ್ತು. ಅದರಲ್ಲಿ ಗೂಗಲ್ ಕ್ಲಾಸ್ ರೂಮ್ ಡೌನ್ಲೋಡ್ ಮಾಡಿಬಿಟ್ಟು ಅದು ನಮಗೆ ಒಂಥರ ಪಾಠದ ಥರ ಆಗೋಗ್ಬಿಟ್ಟಿದೆ ಆನಂದ. ಮೊದಲು ಇಟ್ಸ್ ಲೈಕ್ ರಿವೈಸಿಂಗ್. ನಾವು ಸೂರ್ಯ ಇಸ್ ಇನ್ ದ 6th ಸ್ಟ್ಯಾಂಡರ್ಡ್ ಅಂದರೆ ನನಗೆ ನಾನು 6th ಸ್ಟ್ಯಾಂಡರ್ಡ್ ರಿವೈಸ್ ಮಾಡ್ದಂಗಿದೆ ಈಗ ಅವನಿಗೆ ಹೇಳ್ಕೊಡೋದು ಅಂದರೆ. ನಾವು ಮನೇಲಿ ಯಾರು ಕಿರ್ಚಾಡಂಗಿಲ್ಲ. ನಾನು ಪ್ರೇಮ್ ಒಂದು ದಿವಸ ಏನೋ ವಿಚಾರಕ್ಕೆ ಜೋರಾಗಿ ಕಿರ್ಚಾಡ್ತಾ ಇದ್ವಿ. ನೀಟಾಗಿ ಮರ್ಯಾದೆಯಿಂದ ಬಂದು, ಮಮ್ಮಿ ಪ್ಲೀಸ್ ಸ್ಟಾಪ್ ಶೌಟಿಂಗ್, ಮೈ ಟೀಚರ್ಸ್ ಆಸ್ಕಿಂಗ್ ಅಂದ. ಅಯ್ಯೋ ಇದೇನಿದು ಅನ್ಕೊಂಡು ನಾವ್ ಯಾರು ಅನ್ಕೊಂಡಿದ್ವಿ ಮಕ್ಕಳು ಸ್ಕೂಲ್ ಪಾಠ ಎಲ್ಲ ಮನೇಲಿ ಕೂತ್ಕೊಂಡು ಆನ್ಲೈನ್ ಅಲ್ಲಿ ಮಾಡ್ತಾರೆ ಅಂತ. ಇಟ್ ಈಸ್ ಡೆಫಿನೆಟ್ಲಿ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ದ ಪೇರೆಂಟ್ಸ್ ಅದು. ಬಟ್ ಈ ಟೈಮಲ್ಲಿ ಇಟ್ಸ್ ಬೆಟರ್ ದಟ್ ಮಕ್ಕಳು ಮನೇಲಿ ಕೂತ್ಕೊಂಡು ಪಾಠ ಮಾಡೋದೇ ಬೆಟರ್ ಅನ್ಸುತ್ತೆ, ಇನ್ಸ್ಟೆಡ್ ಆಫ್ ಸೆಂಡಿಂಗ್ ದಮ್ ಟು ಸ್ಕೂಲ್. ಬಟ್ ನನಗೆ ಆನೆಸ್ಟ್ ಆಗಿ ಹೇಳ, ಮೈ ಮೋಸ್ಟ್ ಬೆಸ್ಟ್ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಎಲ್ಲ ಮಲಯಾಳೀಸೆ. ಸೊ ನನಗೆ ತುಂಬಾ 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 ಇಷ್ಟ ಆದ್ಲು ನಯನ. ಸೂಪರ್. ಓಕೆ, ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಬಟ್ರೆ ಸಸ್ಪೆನ್ಸ್ ಅಂದಿದ್ದು ಪಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ಅವನನ್ನ ಬಳಸಿದ್ದು, ಅವನ್ ಆಕ್ಟ್ ಮಾಡಿದ್ದು, ಅವನ ಟೋಟಲ್ ಸ್ಕಿಟ್ ಅಲ್ಲಿ ಅವಾಗ ಬಂದು ಒಂದು ಪುಷ್ ಕೊಟ್ಟಿದ್ದು ಮಜಾ ಕೊಟ್ಟ, ಬರ್ಕತ್ತಲ್ಲಿ ಮಜಾ ಕೊಟ್ಟ. ರಕ್ಷಿತಾ ಮೇಡಮ್, ನಂಗೆ ವಾಣಿ ತುಂಬಾ ಇಷ್ಟ ಆದ್ಲು. ಆಕ್ಚುಲಿ ಡಿಫ್ರೆಂಟ್ ಆಗಿತ್ತು ಅನಿಸ್ತು ಅವಳ ಪಾತ್ರ. ಆ್ಯಂಡ್ ಒಂದು ಡಾಕ್ಟರ್ಗೆ ಆ ಥರನೂ ಒಂದು ಚಟ ಇರ್ತಾವ ಅಂತ ಹೇಳ್ಕೊಂಡು ಏನಾದರೂ ಮಾಡೋದು. ಐ ಲೈಕ್ ದಟ್ ಆ್ಯಕ್ಚುಲಿ. ಅವಳದು ಕ್ಯಾರೆಕ್ಟರಿಸ್ಟಿಕ್ ನಂಗೆ ತುಂಬ ಇಷ್ಟ ಆಯಿತು. ವಾಣಿ ಬಿಟ್ಟರೆ ನನಗೆ ಆಬ್ವಿಯಸ್ಲಿ ಸೂರ್ಯ ತುಂಬ ಇಷ್ಟ ಆದ. ಸೂರ್ಯ ಆಕ್ಚುಲಿ ಆಕ್ಟ್ ಚೆನ್ನಾಗಿ ಮಾಡ್ದ. ಬಟ್ ನನಗೆ ಅವನು ನನ್ಗೇನು ಅರ್ಥ ಆಗ್ಲಿಲ್ಲ ಅನ್ನೋದು ಅಂದ್ರೆ, ಆನಂದ್ ಅವ್ನು ಏನೋ ಹಿಂದ್ಗಡೆ ಮುಟ್ಟಿದ್ರೆ ಏನೋ ಒಂಥರ ಮಾಡ್ತಿದ್ನಲ್ಲ, ಅದು ಏನದು ನೋವುಗಂಗ್ ಮಾಡ್ತಿದ್ನೋ, ನೋವುಗಂಗ್ ಮಾಡ್ಬಿಟ್ಟು ಏನ್ ಹೇಳ್ತಿದ್ದ ಡೈಲಾಗ್ ಅದು ಇದು ಕೊಡ ಅದಕ್ಕೆ ಹೇಳು, ಅದನ್ನ ಕಿತ್ತಾಕ್ಬಿಡಿ ಅಂತನಾ? ಅದು ಪೈಲ್ಸ್ ಇರೋದು ಕಿತ್ತಾಕಿದ್ರೆ ಇಟ್ ವಾಸ್ ಅ ನೈಸ್ ಸ್ಕಿಟ್. ಚೆನ್ನಾಗಿ ಮಾಡಿದ್ರು, ಗುಡ್ ಅಟೆಂಪ್ಟ್ ಅಂತ ಅನಿಸ್ತು ನನಗೆ ಟೀಮಿಂದ. ನನಗೆ ಈ ಸ್ಕಿಟ್ ಅಲ್ಲಿ ವಾಣಿ ವಾಸ್ ಮೈ ಹೈಲೈಟ್. ಅಣ್ಣ ಹೇಳಿ ಅಣ್ಣ, ಏನ್ ಅನ್ಸ್ತು ಆಕ್ಟು? ಅದು ನನಗೆ ಇವನು ಪೈಲ್ಸ್ತು ಅಂತ ಅಂದ್ಬಿಟ್ಟು ಬೇರೆ ಮಾಡ್ಬಿಟ್ನಲ್ಲ, ಅದು ನನಗೆ ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟಿದ್ದೆ ನಾನು. ಯಾಕಂದ್ರೆ ನಮ್ಗೊಂದ್ಸರಿ ಆಗ್ಬಿಟ್ಟಿತ್ತು ಆ ಥರ. ಓಕೆ, ತುಂಬ ದೊಡ್ಡ ಪ್ರಾಬ್ಲಮ್ ಆಗೋಗಿತ್ತು. ಅವಾಗ ಇವನು ಈ ಪೈಲ್ಸು ಅಂತಲ್ಲ, ನನಗೆ ಅವನು ಒಂದೊಂದ್ಸರಿ ಡೈಲಾಗ್ ಹೇಳಿದಾಗ ನನಗೆ ಅವಾಗ ಆಗಿದ್ದು ಪೇನು ಎಲ್ಲವೂ ನೆನೆಸ್ಕೊಂತ ಇದ್ದೆ. ಆ ಆಪರೇಷನ್ ಮಾಡಿದ್ರಲ್ಲ, ಅದು ಏನು ದರಿದ್ರವಾಗಿತ್ತು ಅಂದ್ರೆ, ನನ್ನ ತೆಗೆದು 2 ಕಾಲ ನಾನು ಡಾಕ್ಟರ್ ಅದು ಕೂತ್ಕೊಳ್ರಿ ಸುಮ್ಮನೆ ಅದಂಗೆ ಮಾಡೋದು ಅಂತ ಅಂದ್ಬಿಟ್ಟು, ಆದರೂ ಬೇರೆ ಒಂದು ಅಮ್ಮ ಅಲ್ಲಿ ಕ್ಲೀನ್ ಮಾಡಕ್ ಹೋಗ್ಬಿಡು. ತುಂಬ ನೋವು ಅನುಭವಿಸ್ದೆ ನಾನು. ಅದು ಹೆಂಗಿತ್ತು ಅಂತಂದ್ರೆ, ಅವ್ರು ಏನೋ ಈ ಡೆಲಿವರಿ ಪೇನಲ್ಲಿ ಮಾತಾಡ್ತಾರಲ್ಲ ಆ ಥರ ಗುಂಡೆ ಕಾಶನ್ ಅಂತ ಏನೋ ಅವ್ರೇನು ಅಂತಾರೆ. ಅವ್ನು ಅಂತ ಅವ್ನ ಎಕ್ಸ್ಪ್ರೆಷನ್ನು. ನೀವು ಹಿಂಗಂದ್ರೆ ಅಲ್ಲಿ ಫ್ರಂಟ್ ಇಂದನಾ ಹಿಂಗ್ ಬ್ಯಾಕ್ ಇಂದ? ಪ್ರಿಂಟು ರೀ, ಪ್ರಿಂಟ್ ಹಾಕ್ಬಿಟ್ಟು ಅದೇನೋ 2 ಹಾಕ್ಬಿಟ್ಟು ತಿರುಗಿಸ್ಬಿಟ್ರು. ಅದು ಹಿಂಗೆ ಏರೋಪ್ಲೇನ್ ತರ ಬೇರೆ ಹಿಂಗೆ ಹೋಗ್ತಾ ಇದ್ದಂಗೆ.
ಹಂಗೂ ನಾನು ಡಾಕ್ಟ್ರನ್ನ ಕರೆದು ಹೇಳ್ದೆ ಅವ್ನು ಪುಟ್ಕೋಸಿ ಆದ್ರೆ ಕಟ್ಟಕ್ಕಾಗುತ್ತಾ. ಆಪರೇಷನ್ ಆಗೋಯ್ತು. ಇದಾದ ಮೇಲೆ ನೆಕ್ಸ್ಟ್ ಡೇ ಅನುಭವಿಸಿರೋದಿದೆಯಲ್ಲ ನಾನು, ಹೆಂಗಿತ್ತು ಅಂದ್ರೆ ಏನೋ ಒನಕೆ ಇಟ್ಟಂಗಿತ್ತು, ಏನೋ ಪೇನು. ಆಮೇಲೆ ಅವನ್ನ ಕರೆದೆ, ನೋವು ತಡೆಯಕ್ಕಾಗ ಅವನ ಏನೇನು ಮಾಡ್ದ ಅದೆಲ್ಲ ನಾನು ಮಾಡಿದ್ದೀನಿ. ಅವನೇನು ಮಾಡ್ದ, ಅವನ್ ಬೇಸಿನಲ್ಲಿ ಕೂರಿಸ್ದ ನನ್ನ. ಕೂರಿಸ್ಬಿಟ್ಟು ಇವನೇ ಎಳಿತಾವನೇ ಪಾಲಂಗೋಚಿ ತರ ಏನೋ ಬರ್ತಾ ಇದೆ ಅಂದ್ರೆ ಇರೋ ಬರೋ ಬಟ್ಟೆ ಎಲ್ಲ ತುರುಕ್ಬಿಟ್ಟಿದ್ರು ಒಳಗಡೆಗೆ. ಅಂದ್ರೆ ಎಷ್ಟು ವಿಕೃತ. ಇದು ಆಯ್ತು. ಆಪರೇಷನ್ ಆದ್ಮೇಲೆ 2 months ನಾನು ಸಫರ್ ಮಾಡಿರೋದು ಜರ್ನಿಗೆ ಅಂತ. ಈ ಟ್ಯೂಬ್ ಬ್ಲೋ ಹೊಡೆದು ಇಟ್ಕೊಂಡು ಅದ್ರ ಮೇಲೆ ಕೂತ್ಕೋಬೇಕು ಸೆಂಟ್ರಲ್ಲಿ. ತುಂಬಾ ನೋವು ಅನ್ಭವಿಸ್ಕೊಂಡೆ. ಅವಾಗ ನಂಗೆ ಅನ್ನಿಸ್ತು ಎಷ್ಟು ದರಿದ್ರ ಕಾಯಿಲೆ ಅಂದ್ರೆ, ಬೇಕಾರೆ ಒಂದು ಕಾಲು ತೆಗೆದ್ಬಿಟ್ರು ಬೇಜಾರಾಗಲ್ಲ, ಕೈ ತೆಗೆದ್ಬಿಟ್ರು ಬೇಜಾರಾಗಲ್ಲ. ಈ ಪೈಲ್ಸು ಗಿಲ್ಸು ಇಂಥವೆಲ್ಲ ಇದೆಲ್ಲ ಇದು ಅನುಭವಿಸಿದವ್ರಿಗೆ ಗೊತ್ತಾಗ್ತದೆ. ತಲೆಗೆ ಹೊಡಿತಾ ಇತ್ತು ನಂಗೆ ನೋವು, ತುಂಬಾ ಹಿಂಸೆ ಆಗೋಯ್ತು. ಆದ್ರೆ ನೀನು ಒಳ್ಳೆ ಪೈಲ್ಸ್ ರಾಕೆಟ್ ತರ ತುಂಬಾ ಚೆನ್ನಾಗಿ ಮಾಡಿದೆ. ಆಕ್ಚುಲಿ ಯು ಡಿಡ್ ವೆರಿ ಗುಡ್ ಜಾಬ್. ಅದು ಬಹಳ ಚೆನ್ನಾಗಿ ಆಕ್ಟ್ ಮಾಡಿದೆ. ಆಮೇಲೆ ಡಾಕ್ಟ್ರು ವೈ ನೀನು ಅದೊಂದು ಸೇರಿಸ್ಕೊಂಡು ಚೆನ್ನಾಗಿ ಮಾಡಿದೆ. ನಂಗೆ ಕುಳಿಬಿಂಟ್ರಿ ತುಂಬಾ ಇಷ್ಟ ಆದ. ಏನೋ ಬರೋನು ಫುಲ್ಲು BP ತಗೊಂಡು ರೈಸ್ ಆಗೋನು. ಆಮೇಲೆ ಈ ಕ್ಯಾರೆಕ್ಟರ್ ಸಸ್ಪೆನ್ಸ್ ಅಂತ ಅಂದ್ರೆ ಕಡೆಯವರೆಗೂ ಕಿತ್ತು ಗುಡ್ಡೆ ಆಗಕ್ಕೆ ಅವ್ನು ಇಟ್ಕೊಂಡಿದ್ದು ಅಂತ. ಬಹಳ ಬ್ಯೂಟಿಫುಲ್, ಚೆನ್ನಾಗಿ ನೀನ್ ಮಾಡಿದೆ. ಗೋವಿಂದೇಗೌಡ ಈ ಟ್ರೈಡ್ ಇಸ್ ಲೆವೆಲ್ ಬೆಸ್ಟ್. ಜುಪ್ಪುಣತನ ಅನ್ನೋದಕ್ಕೆ ಅವನ ಹೆಂಡತಿ ಕ್ಯಾರೆಕ್ಟರ್ ಚಂದ. ಅವನು ಆಂಬುಲೆನ್ಸ್ ಡ್ರೈವರು, ಅವನು ಚೆನ್ನಾಗಿತ್ತು. ಇದರಲ್ಲಿ ನನಗೆ ಪೈಲ್ಸ್ ಪೇಷಂಟು ಮಧ್ಯ ಸಸ್ಪೆನ್ಸು ಡಾಕ್ಟ್ರು ತುಂಬಾ ಇಷ್ಟ. ಏನಕ್ಕೆ ಬರುತ್ತದು ಅಂತ ಹೇಳ್ಬಿಡಿ ಅಣ್ಣ, ಅಟ್ಲೀಸ್ಟ್ ನಾವು ಹುಷಾರಾಗ್ತೀವಿ ಇನ್ಮೇಲೆ. ರೀಸನ್ ಏನು ಅಂತಂದ್ರೆ ನನ್ನ ಪ್ರಕಾರ ನಾನು ಐ ವಾಸ್ ಈಟಿಂಗ್ ಟೂ ಮಚ್ ನಾನ್ ವೆಜ್. ಹೈ ಫೈಬರ್ ಆದಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ಚೇಂಜ್ ನನ್ನ ಊಟ ಪದ್ಧತಿ ಎಲ್ಲ ನಾನು ಚೇಂಜ್ ಮಾಡ್ಕೊಂಡು. ಇದು ಆಗಿದ್ದು ಯಾವಾಗ ಅಂದ್ರೆ 2005. ಅವತ್ತಿಂದ ನಮ್ಗೆ ಯಾವ ಸಮಸ್ಯೆ ಇಲ್ಲ. ಯಾಕಂದ್ರೆ ಅವ್ರು ಏನೇನು ಹೇಳಿದ್ರು ಅದು ಮೈಂಡಲ್ಲಿ ಹೊರಟೋಯ್ತು. ನನಗೆ ಯಾವ್ದು ಆಪರೇಷನ್ ಮಾಡಿಸ್ಕೊಂಡಿದ್ದು ಬೇಜಾರಿಲ್ಲ, ಇನ್ನೊಂದಿಲ್ಲ. ಈ ತರ ಕಟ್ಟಾಕ್ಬಿಟ್ಟು ಎದುರುಗಡೆ ನಿಂತ್ಕೊಂಡ್ರಲ್ಲ, ಅದು ನನಗೆ ಮರೆಯಕ್ ಆಗದೆ ಇರೋಂತ ಒಂದು ಪೇನು. ಸೊ ಅವತ್ತಿಂದ ನಾನು ಯಾಕೆ ಬೇಕು ಈ ಪರಿಸ್ಥಿತಿ, ಈ ತರ ಡೇರಾ ಎಲ್ಲ ತೋರಿಸ್ಕೊಂಡು ಕುತ್ಕೊಳ್ಳೋದು, ಅವ್ರು ನೋಡೋದು, ಆಮೇಲೆ ನಾವು ನೋವು ತಿನ್ನೋದು, ಇದು ಬೇಡವೇ ಬೇಡ. ಲೆಟ್ ಅಸ್ ಬಿಕಮ್ ಪರ್ಫೆಕ್ಟ್ ಅಂತ ಹೇಳಿ ಊಟದಲ್ಲಿ ಪಥ್ಯ ಮಾಡಿ ಚೆನ್ನಾಗಿ ಆದ್ವಿ. ಇದು ಬಿಕಾಸ್ ಆಫ್ ಹೈ ಪ್ರೋಟೀನ್ ಡಯಟ್ ಮಾಡಬಾರ್ದು. ಅದಕ್ಕೇನೆ ಹಳ್ಳಿಗಳ ಕಡೆ ಎಷ್ಟು ಚೆನ್ನಾಗಿ ಬೆಣ್ಣೆ ತುಪ್ಪ ಇವನ್ನೆಲ್ಲ ತಿಂತಾ ಇದ್ರು. ಅವತ್ತೆಲ್ಲ ನಾವೆಲ್ಲ ಬಾಲ್ಯದಲ್ಲಿದ್ದಾಗ ಹಿಂಗ್ ಹಾಕೋರು, ತುಪ್ಪನ ಹಿಂಗ್ ಹಾಕೋರು. ರೀಸನ್ ಏನಕ್ಕೆ ಅಂದ್ರೆ ನಿಮಗೆ ಪಚನ ಕ್ರಿಯೆ ಚೆನ್ನಾಗಿ ಆಗ್ಲಿ ಅಂತ. ಅಂದ್ರೆ ಆಯಿಲಿಶ್ ಐಟಮ್ಮು ಇದೆಲ್ಲ ತಿನ್ಬೇಕು, ತಿನ್ಬಾರದು ಅಂತ ಅಲ್ಲ. ಆಲ್ವೇಸ್ ಈಟ್ ಗುಡ್ ಫುಡ್, ಫೈಬರ್ ಜಾಸ್ತಿ ಸೇರಿಸ್ಕೊಳ್ಳಿ, ತರಕಾರಿಗಳು ಚೆನ್ನಾಗಿ ತಿನ್ನಿ ಅನ್ನೋದು ಈ ಒಂದು ಪದ್ಧತಿ. ಅದು ಯಾರ್ಯಾರಿಗಿಲ್ಲ ಅವ್ರೆಲ್ಲರಿಗೂ ಈ ಪ್ರಾಬ್ಲಮ್ ಇರುತ್ತೆ. ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಹುಳಿ ಮನುಷ್ಯನಿಗೆ ಎಷ್ಟಿದ್ದು ಅಷ್ಟೇ ಇರಬೇಕು, ಜಾಸ್ತಿ ಇರಬಾರ್ದು. ಹಂಗಿಲ್ಲ ಅಂದ್ರೆ ಈ ಪೈಲ್ಸು ಗಿಲ್ಸು ಊರಲ್ಲಿ ಇಲ್ದೇ ಇರೋಲ್ಲ, ಆಲ್ ತಲ್ಬಾಗಲ್ಸ್ ಆಲ್ ವಿಲ್ ಓಪನ್. ಬಿ ಕೇರ್ಫುಲ್. ಅಷ್ಟೇ ವಿಷಯ, ಬೇರೆ ಏನಿಲ್ಲ. ಓಕೆ, ಚೆನ್ನಾಗಿ. ಥ್ಯಾಂಕ್ಸ್. ಸೊ 3 ಜನ ಜಡ್ಜಸ್ ಏನ್ ಡಿಸೈಡ್ ಮಾಡಿ ಏನ್ ಸ್ಕೋರ್ ಕೊಡ್ತಾ ಇದ್ದೀರಾ? ಓಕೆ, ಜಿ ಮತ್ತು ತಂಡ ನರಸಿಂಹರಾಜು ನಗೆ ಬಳಗ ಸಿಕ್ಕಾಪಟ್ಟೆ ನಗ್ಸಿದ್ದೀರಾ, ಸಿಕ್ಕಾಪಟ್ಟೆ ಉರ್ಸಿದ್ದೀರಾ. ಸೂಪರ್ 4 ಅಂತ ಕೊಟ್ಟಿದ್ದಾರೆ. ಓಕೆನಾ? ಆಲ್ ದ ಬೆಸ್ಟ್. ಫ್ಯಾಂಟಾಸ್ಟಿಕ್ 4 ಟು ದ ಗೆಲ್.